ಹಾಯ್ ಹೆಲೋ ನಮಸ್ಕಾರ. ಹೊಸ ಸಂಚಿಕೆ. ಇವತ್ತಿನ ಕ್ಲಾಸ್ ನಮಸ್ಕಾರ. ಇಂದು ವಿಶೇಷ ಸಂಚಿಕೆ ಪ್ರಚಲಿತ ಘಟನೆಗಳು 2026. ಮೊದಲನೇ ಪ್ರಶ್ನೆ, ಕರ್ನಾಟಕದ ಇತಿಹಾಸದಲ್ಲಿ ಅತಿ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ದಾಖಲೆಯನ್ನು ಇತ್ತೀಚೆಗೆ ಜನವರಿ 2026ರಲ್ಲಿ ಯಾರು ಬರೆದರು? ಉತ್ತರ ಸಿದ್ದರಾಮಯ್ಯ ರವರು. ಪ್ರಸ್ತುತ ಮುಖ್ಯಮಂತ್ರಿಗಳು. ಪ್ರಚಲಿತ ಘಟನೆ 2026. ಎರಡನೇ ಪ್ರಶ್ನೆ, ಮಹಿಳೆಯರು ಮತ್ತು ಬಾಲಕಿಯರ ಸುರಕ್ಷತೆಗಾಗಿ ಕರ್ನಾಟಕ ಸರ್ಕಾರ ಜನವರಿ 2026ರಲ್ಲಿ ಪ್ರಾರಂಭಿಸಿದ ಹೊಸ ಯೋಜನೆಯ ಹೆಸರೇನು? ಅಕ್ಕ ಪಡೆ ಯೋಜನೆ. ಇದು ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಬಾಲ್ಯ ವಿವಾಹ ತಡೆಗಟ್ಟಲು ಸಮುದಾಯ ಆಧಾರಿತ ಕಾರ್ಯಕ್ರಮವಾಗಿದೆ. ಮೂರನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಅಕ್ಕಿ ಉತ್ಪಾದಕ ರಾಷ್ಟ್ರವಾಗಿ ಹೊರಹೊಮ್ಮಲು ಭಾರತವು ಯಾವ ದೇಶವನ್ನು ಹಿಂದಿಕ್ಕಿದೆ? ಉತ್ತರ ಚೀನಾ. ಇತ್ತೀಚಿನ ವರದಿಯಂತೆ ಭಾರತವು 150.8 ಮಿಲಿಯನ್ ಟನ್ ಅಕ್ಕಿಯನ್ನು ಉತ್ಪಾದಿಸುವ ಮೂಲಕ ಮೊದಲ ಸ್ಥಾನಕ್ಕೇರಿದೆ. ನಾಲ್ಕನೇ ಪ್ರಶ್ನೆ, 2026ರ ರಾಜಸ್ಥಾನ್ ಪ್ರಾದೇಶಿಕ ಎಐ ಇಂಪ್ಯಾಕ್ಟ್ ಸಮ್ಮೇಳನ ರೀಜನಲ್ ಎಐ ಇಂಪ್ಯಾಕ್ಟ್ ಕಾನ್ಫರೆನ್ಸ್ ಯಾವ ನಗರದಲ್ಲಿ ನಡೆಯಿತು? ಉತ್ತರ ಜೈಪುರದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಿತು ಎಂದು ಹೇಳಬಹುದು. ಅದೇ ರೀತಿಯಾಗಿ ಐದನೆಯ ಪ್ರಶ್ನೆ, ಭಾರತೀಯ ಸೇನೆಯು 1,00,000ಕ್ಕೂ ಹೆಚ್ಚು ಡ್ರೋನ್ ಆಪರೇಟರ್ಗಳಿಗೆ ತರಬೇತಿ ನೀಡಲು ರೂಪಿಸಿರುವ ಹೊಸ ನೀತಿ ಡಾಕ್ಟ್ರೈನ್ ಯಾವುದು? ಉತ್ತರ ಡ್ರೋನ್ ಸೆಂಟ್ರಿಕ್ ಡಾಕ್ಟ್ರಿನ್. ಇದು ತರಬೇತಿ ನೀಡಲು ಹೊಸ ನೀತಿಯಾಗಿದೆ. ಅದೇ ರೀತಿ ಆರನೇ ಪ್ರಶ್ನೆ, ಜನವರಿ 6, 2026ರಂದು ಭಾರತದಲ್ಲಿ ಎಷ್ಟನೆಯ ರಾಷ್ಟ್ರೀಯ ಸಿದ್ಧ ದಿನವನ್ನು ನ್ಯಾಷನಲ್ ಸಿದ್ಧ ಡೇ ಆಚರಿಸಲಾಯಿತು? ಉತ್ತರ 9ನೆಯ ರಾಷ್ಟ್ರೀಯ ಸಿದ್ಧ ದಿನ. ಅಂದರೆ ಸಿದ್ಧ ವೈದ್ಯಕೀಯ ಪದ್ಧತಿಯ ಪಿತಾಮಹ ಅಗತಿಯಾರ್ ಅವರ ಜನ್ಮದಿನದಂದು ಇದನ್ನು ಆಚರಣೆ ಮಾಡಲಾಯಿತು. ಅದೇ ರೀತಿ ಇತ್ತೀಚೆಗೆ ಭಾರತೀಯ ಮಾನದಂಡಗಳ ಬ್ಯೂರೋ BIS ತನ್ನ ಎಷ್ಟನೆಯ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಂಡಿತು? 79ನೆಯ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಿಕೊಂಡಿತ್ತು ಜನವರಿ 2026ರಲ್ಲಿ ಎಂದು ಹೇಳಬಹುದು. ಅದೇ ರೀತಿಯಾಗಿ ಎಂಟನೇ ಪ್ರಶ್ನೆ, ಭಾರತೀಯ ಅಂಚೆ ಇಲಾಖೆಯು ಇತ್ತೀಚೆಗೆ ಬಿಡುಗಡೆ ಮಾಡಿದ 2 ಹೊಸ ಅಂಚೆ ಸೇವೆಗಳು ಯಾವುವು? ಉತ್ತರ ಸ್ಪೀಡ್ ಪೋಸ್ಟ್ 24, ಸ್ಪೀಡ್ ಪೋಸ್ಟ್ 24 ಮತ್ತು ಸ್ಪೀಡ್ ಪೋಸ್ಟ್ 48. ಇವುಗಳನ್ನು ಅಂಚೆ ಇಲಾಖೆ ಸೇವೆ ಬಿಡುಗಡೆ ಮಾಡಿದೆ. ಅದೇ ರೀತಿಯಾಗಿ 2026ರ ಜನವರಿ 1ರಿಂದ ಅಧಿಕೃತವಾಗಿ ಯುರೋಪ್ ಕರೆನ್ಸಿಯನ್ನು ಅಳವಡಿಸಿಕೊಂಡ 21ನೇ ಯುರೋಪಿಯನ್ ರಾಷ್ಟ್ರ ಯಾವುದು? ಬಲ್ಗೇರಿಯಾ. ರಾಷ್ಟ್ರವು ಅಧಿಕೃತವಾಗಿ ಯುರೋ ಕರೆನ್ಸಿಯನ್ನು ಅಳವಡಿಸಿಕೊಂಡಂಥ 21ನೇ ಯುರೋಪಿಯನ್ ರಾಷ್ಟ್ರವಾಗಿದೆ. ಅದೇ ರೀತಿ ಭಾರತದ ಪುರಾವಸ್ತು ಸಂರಕ್ಷಣೆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಾವ ಹೊಸ ಬದಲಾವಣೆಯನ್ನು ತರಲಾಗಿದೆ? ಸ್ಮಾರಕಗಳ ಸಂರಕ್ಷಣೆಯಲ್ಲಿ ಖಾಸಗಿ ವಲಯದ ಪ್ರೈವೇಟ್ ಸೆಕ್ಟರ್ ಸಹಭಾಗಿತ್ವಕ್ಕೆ ಅವಕಾಶವನ್ನು ನೀಡಲಾಗಿದೆ. ಹೀಗೆ ನನ್ನ ಕ್ಲಾಸ್. ಧನ್ಯವಾದಗಳು.